ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಆರೆಂಜ್ ಕಲರ್ ಇದೆ, ಹಾಗೆ ಪಲ್ಲು ಬಂದು ರಾಮ ಗ್ರೀನ್ ಕಲರ್ ಇದೆ. ಇದರಲ್ಲಿ ಇದು ರೆಡ್ ಕಲರ್ ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ಇರೋದು ಆರೆಂಜ್ ಕಲರ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ಡನ್ನು ಆರೆಳೆ ದಾರ ಆಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನನ್ನು ನಾನು ತೋರಿಸ್ತಿದ್ದೀನಿ. ಆರೆಳೆ ದಾರ ಸ್ವಲ್ಪ ಬೇಕು ಈ ಡಿಸೈನ್ಗೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸೀರೆಗೆ ಎಷ್ಟು ಬೇಕೋ ಅಂದಾಜು ಮೇಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಒಂದೇ ತರಹದ ಬೀಡ್ಸ್ಗಳನ್ನು ಬಳಸಿ ತೋರಿಸ್ತಾ ಇರೋದು. ನೋಡಿ, ಈ ಥರ ಇದೆ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಪಲ್ಲು ಗ್ರೀನ್ ಇರೋದ್ರಿಂದ ಇದಕ್ಕೆ ಅಪೋಸಿಟ್ ಆಗಿ ಕಾಣಿಸುತ್ತೆ. ನಾವು ಗ್ರೀನೇ ಹಾಕಿಬಿಟ್ರೆ ಇದ್ರ ಒಳಗಡೆ ಡಿಸೈನ್ ಅಷ್ಟು ಕಾಣಿಸೋದಿಲ್ಲ ಪಲ್ಲು ಮೇಲೆ. ಅದಕ್ಕೋಸ್ಕರ ಆರೆಂಜ್ ಹಾಕಿದರೆ ಅಪೋಸಿಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆರೆಂಜ್ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಬಾರ್ಡ್ರ್ ಬಂದು ಈ ಥರ ಬಂದಿದೆ, ಗೋಲ್ಡ್ ಕಲರ್ ಕೂಡ ಬಂದಿದೆ. ನಾನಿಲ್ಲಿ ಒಂದೇ ಸ್ಟೆಪ್ ಡಿಸೈನ್ ಮಾಡ್ಕೊಳ್ತಾ ಇರೋದ್ರಿಂದ ರಾಮ ಗ್ರೀನನ್ನು ಕುಚ್ಚಿಗೆ ಬಳಸ್ತಾ ಇದ್ದೀನಿ. ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆರೆಂಜ್ ಕಲರ್ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ತುಂಬ ಕಡಿಮೆ ರೇಟಲ್ಲಿ ಅಂದರೆ 250 ಇಂದ 350ವರೆಗೂ ನಿಮಗೆ ಸಿಂಪಲ್ ಆಗಿ ಕ್ರೋಶಾ ಡಿಸೈನ್ ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನ್ಗಳನ್ನು ನೀವು ಹಾಕಿ ಕೊಡ್ಬೋದು. ನಾನು ಇದನ್ನು ಬರೀ 300ಗೆ ನಾನು ಹಾಕ್ತಾ ಇರೋದು. ಇದನ್ನು 350ವರೆಗೂ ಅಥವಾ 400ವರೆಗೂ ಮಾಡೋರು ಇರ್ತಾರೆ. ಕಡಿಮೆ ರೇಟಲ್ಲಿ ಕ್ರೋಶಾ ಬೇಕು ಅಂತ ಕೇಳಿದಾಗ ಕಡಿಮೆ ದಾರ ಮತ್ತು ಬೀಡ್ಸ್ಗಳನ್ನು ಬಳಸಿ ಈ ಥರ ಡಿಸೈನನ್ನು ನಾವು ಮಾಡ್ಕೋಬೋದು. ಯಾವ ಡಿಸೈನ್ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿದ್ರೆ ಡಿಸೈನ್ ಅರ್ಥ ಆಗುತ್ತೆ. ಈ ಡಿಸೈನನ್ನು ನಾವು ಒಂದು ಅರ್ಧ ಗಂಟೆ ಒಳಗೇ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕ್ರೋಶಾ ಮಾಡ್ಕೊಳ್ಳುವಾಗ ಯಾವಾಗಲೂ ಸೀದಾ ಕಡೆಯಿಂದನೇ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಡಿಸೈನ್ಗೆ ಮಾತ್ರ ಬ್ಯಾಕ್ ಸೈಡಿಂದ ಮಾಡ್ಕೋತಾರೆ, ಆದರೆ ಜಾಸ್ತಿ ಕ್ರೋಶಾ ಡಿಸೈನ್ಗೆ ಈ ಥರ ಸೀದಾ ಕಡೆಯಿಂದ, ಅದು ಕೂಡ ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಅದಾದಮೇಲೆ ಇವಾಗ ನಾನು 5 ಚೈನ್ಸ್ ಹಾಕ್ತೀನಿ. 5 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ. ಜಾಸ್ತಿ ಒಳಗಡೆ ಮಾಡಬೇಡಿ ಮತ್ತು ದೂರನೂ ಮಾಡ್ಕೋಬೇಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ಡನ್ನು ಈ ಥರ ಸ್ವಲ್ಪ ಮೇಲ್ ಮಾಡ್ಕೋಬೇಕು. ನೋಡಿ, ಈ ಥರ ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ಕೋತೀನಿ. ಇವಾಗ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬ ಆಯಿತು. ಇಲ್ಲಿಂದ ಇವಾಗ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ದಾರನ ತಂದು ಸೂಜಿ ಮೇಲೆ 3 ದಾರ ಬಂದಿದೆಯಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶಾ ಕಂಬ. ನೋಡಿ, ಈ ಥರ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಕಂಬನ ಮಾಡ್ಕೊಳ್ಳಿ. ಈ ಗ್ಯಾಪ್ ಒಳಗಡೆ ಎಷ್ಟು ಡಬಲ್ ಕ್ರೋಶಾ ಕಂಬ ಬರುತ್ತೋ ಅಷ್ಟು ಕಂಬಗಳನ್ನು ಹಾಕ್ಕೋಬೇಕು. ಇಲ್ಲಿ ಬೇಕಿದ್ರೆ ತ್ರಿಬಲ್ ಕ್ರೋಶಾ ಕಂಬ ಕೂಡ ಮಾಡ್ಕೋಬೋದು. ನಾನು ಬರೀ ಡಬಲ್ ಕ್ರೋಶಾ ಕಂಬ ವರ್ಕನ್ನು ಮಾತ್ರ ಮಾಡ್ತಿದ್ದೀನಿ. ಇನ್ನೊಂದೇನೆಂದರೆ, ಫಸ್ಟು ಒಂದು ಆರ್ಚಿಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ನಾವು ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಆರ್ಚ್ ಸೈಜ್ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸೇಮ್ ಕೌಂಟಿಂಗಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ 8 ಡಬಲ್ ಕ್ರೋಶಾ ಕಂಬ. ಈ 2 ಚೈನನ್ನು ಬಿಟ್ಟು 8 ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು
ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ಸೀರೆಗೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರ ತಂದು ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್. ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಕಂಬ. ಇವಾಗ ಇಲ್ಲೂ ಕೂಡ ನಾನು 8 ಕಂಬಗಳನ್ನು ಮಾಡ್ಕೋತೀನಿ. ಫಸ್ಟ್ 8 ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ 8 ಕಂಬ. ಇಲ್ಲಿ 8 ಮಾಡ್ಕೊಂಡಿದ್ದೀನಲ್ಲ, ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬ. ನಿಮಗೆ ಆರ್ಚ್ ಅಗಲವಾಗಿ ಬೇಕಂದ್ರೆ ಡಬಲ್ ಕ್ರೋಶೆ ಬದಲು ಟ್ರಿಬಲ್ ಕ್ರೋಶೆ ಕಂಬನ ನೀವು ಮಾಡ್ಕೋಬಹುದು. ನೋಡಿ, ಇಲ್ಲೂ ಕೂಡ ಸೇಮ್ ಇದೇ ಥರ 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್ಸು, ಅದಾದಮೇಲೆ 2 ಸಲ ಆರ್ಚು. ಇವಾಗ ಮತ್ತೆ 5 ಚೈನನ್ನು ಹಾಕ್ತೀನಿ. ಇಲ್ಲಿ 4 ಚೈನ್ ಕೂಡ ಹಾಕ್ಕೋಬೋದು, 5 ಚೈನ್ ಕೂಡ ಹಾಕ್ಕೋಬೋದು. ನಾನು 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಡೈರೆಕ್ಟಾಗಿ ಸೀರೆಗೇನೆ ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್. ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಈಗ ಫಸ್ಟ್ ಒಂದು ಆರ್ಚಿಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಇಲ್ಲೂ ಕೂಡ ಇವಾಗ ಅಷ್ಟೇ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಾನು ಇವಾಗ 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಎಂಟು ಕಂಬ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್. ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಮತ್ತೆ ಇಲ್ಲೂ ಕೂಡ ಸೇಮ್ ಈ ಥರ ಆರ್ಚನ್ನು ಮಾಡ್ಕೋಬೇಕು. 2 ಆರ್ಚು, ಅದಾದಮೇಲೆ ಕುಚ್ಚು ಹಾಕೋದಕ್ಕೆ 5 ಚೈನ್ಸು. ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಥರ ಡಿಸೈನ್ಸ್ಗಳನ್ನು ಮಾಡೋದ್ರಿಂದ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಪೂರ್ತಿ ಸೀರೆನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಒಂದೇ ದಿನದಲ್ಲಿ 3 ರಿಂದ 4 ಸೀರೆಗಳಿಗೆ ಕುಚ್ಚನ್ನು ಹಾಕ್ಕೋಬೋದು. ನಾನು ಇವತ್ತು ನೋಡಿ ಈ ಡಿಸೈನನ್ನು ಮಾಡ್ಕೊಳ್ಳುವಾಗ ಅರ್ಜೆಂಟ್ ಇದೆ, ಇವಾಗೆಲ್ಲ ಸೀರೆಗಳು ನಾನು 3-4 ಸೀರೆ ಹಾಕಬೇಕಾಗಿದೆ ಇವತ್ತು ಒಂದೇ ದಿನದಲ್ಲಿ. ಅದಕ್ಕೋಸ್ಕರ ಈ ಥರ ಡಿಸೈನ್ಸ್ಗಳನ್ನು ಚೂಸ್ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೋತೀನಿ ಯಾವ್ಯಾವ ಡಿಸೈನನ್ನು ಹಾಕ್ಕೊಂಡಿದ್ದೀನಿ ಯಾವ್ಯಾವ ಸೀರೆಗೆ ಅಂತ. ಬರೀ ಒಂದೇ ದಿನದಲ್ಲಿ ನಾವು 4 ಸೀರೆಗೆ ಕುಚ್ಚನ್ನು ಕಟ್ಕೋಬೋದು. ಇಲ್ಲೂ ಕೂಡ 8 ಕಂಬ ಕಂಪ್ಲೀಟ್ ಆದಮೇಲೆ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 5 ಚೈನ್ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ ಒಂದು ಆರ್ಚ್ಗೆ ಎಂಡ್ ಆಯಿತು. ಇಲ್ಲಿ ನಾನು 2 ಸಲ ಲಾಕ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ.
ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಇಲ್ಲಿ ಒಂದು ವೇಳೆ ಕುಚ್ಚು ಬಂದರೆ ಅದರೊಳಗಡೆ ಹಾಕಿ ಕಟ್ಕೋಬೋದಿತ್ತು. ಇಲ್ಲಿ ಕುಚ್ಚು ಬಂದಿಲ್ಲಲ್ಲ, ಇಲ್ಲಿ ನಾನು ಇದನ್ನು ಬ್ಯಾಕ್ ಸೈಡಲ್ಲಿ ಹಚ್ಚಿ ಗಮ್ಮನ್ನು ಹಚ್ಕೋತೀನಿ. ಈ 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಬರೀ ಅರ್ಧ ಗಂಟೆಯಲ್ಲೇ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 15 ಮಿನಿಟ್ಸಲ್ಲಿ ಕುಚ್ಚುಗಳನ್ನು ನಾವು ಕಟ್ಕೊಂಡು ಬಿಡ್ಬೋದು. ಇಲ್ಲಿ ನಾನು ರಾಮ ಗ್ರೀನ್ ಕಲರ್ ಅಂದರೆ ಪಲ್ಲು ಕಲರ್ ಕುಚ್ಚನ್ನು ನಾನು ಕಟ್ಕೊತಿದ್ದೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 140 ದಾರ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡಾಗ 280 ಕುಚ್ಚು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಬರೀ ಒಂದೇ ಗಂಟೆಯಲ್ಲಿ ನೀವು ಕ್ರೋಶಾ ವರ್ಕು ಮತ್ತು ಕುಚ್ಚುಗಳನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಒಂದೇ ದಿನದಲ್ಲಿ ಈ ಥರ ಕುಚ್ಚುಗಳನ್ನು ಹಾಕಿದರೆ ಒಂದು 4 ಸೀರೆಗೆ ಕಂಪ್ಲೀಟಾಗಿ ನಾವು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಪರ್ಫೆಕ್ಟಾಗಿ ಕುಚ್ಚುಗಳನ್ನು ಹಾಕ್ತೀರಾ ಅಂದರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 300 ತಗೊಂಡಿದ್ದೀನಿ. ಕಡಿಮೆ ರೇಟಲ್ಲಿ ಹಾಕಿ ಕೊಡಿ ಅಂದಾಗ ಇದಕ್ಕೆ ಥ್ರೆಡ್ ಕೂಡ ಜಾಸ್ತಿ ಹೋಗಲ್ಲ. ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.